ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ನಾನು ಇನ್ನೊಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಫಸ್ಟ್ ನಮ್ಮ ಮನೇಲಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿಬಿಟ್ಟು ಬೇಗ ಬೇಗ ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೀನಿ. ನನ್ನ ಪಾರ್ಟ್ನರ್ ಬರ್ತಿದ್ದಾರೆ, ಇವಾಗ ನನ್ನ ಪಿಕ್ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಡೇ ಅಂತ. ನಾನು ಇನ್ನೊಂದು ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಮನೆಗೆ ಹೋಗ್ತಿದ್ದೀವಿ. ಇವಾಗ ಪಿಕ್ ಮಾಡ್ಕೊಂಡಿದ್ದಾರೆ ನನ್ನ. ಸ್ವಲ್ಪ ಟ್ರಾಫಿಕ್ ಆಗ್ಬಿಟ್ಟಿದೆ, ಸಂಡೇ ಏನೋ ಮಾಡ್ತಿದ್ದಾರೆ ಅದಕ್ಕೆ. ಏನು ಚೆನ್ನಾಗಿ ಮನೆ ಕಟ್ಸಿದ್ದಾರೆ. ಏನೋ ಫಂಕ್ಷನ್ ಮಾಡ್ತಿದ್ದಾರೆ, ಅದಕ್ಕೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಸೇ ಹಾಯ್. ಅವ್ರಿಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ ಇವತ್ತು, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವರೇ ನೋಡಿ ನಮ್ಮ ಪಾರ್ಟ್ನರ್ ಅವ್ರ ಮಮ್ಮಿ. ಮದರ್ ಇಂಡಿಯಾ. ಹಲೋ ಹಾಯ್ 1 2 3 ಮೈಕ್ ಟೆಕ್ಸ್ಟಿಂಗ್. ಆಂಟಿ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳ್ತೀರಾ? ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿ ತುಂಬ ಇಷ್ಟಪಡಿ, ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲ ನೋಡಿ. ಚಿಯರ್ಸ್. ಕಾಫಿ ಟೈಮ್. ಗೇಮ್ ಎಕ್ಸ್ಪ್ಲೈನ್ ಮಾಡಿ. ಗೇಮ್ ಇಸ್ ವೆರಿ ಸಿಂಪಲ್. ಈ ಕಂಟೆಂಟ್ ಎಲ್ಲ ನಾನು ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿರೋದು. ಸೊ ಹಂಗಾಗಿ ಇವ್ರ ವೀಡಿಯೋಸ್ಗಳನ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ. ಈಗ ಗೇಮ್ ಏನಂತಂದರೆ, ಇಲ್ಲೇನು ನಂಬರ್ಸ್ ಇಟ್ಟಿದ್ದೀವಲ್ಲ, ಆ ನಂಬರ್ಸ್ ಇಲ್ಲಿಂದ ಎತ್ತಿ ಮ್ಯಾಚ್ ಮಾಡಬೇಕಷ್ಟೇ. ಸೊ ಇನ್ನು ಮುಂದಕ್ಕೆ ನೋಡಿ ನಿಮಗೆ ಅರ್ಥ ಆಗುತ್ತೆ. ಬಿಕಾಸ್ ಎಲ್ಲ ಎಕ್ಸ್ಪ್ಲೇನ್ ಬಿಟ್ಟು ಕ್ಯೂರಿಯಾಸಿಟಿ ಇರಲ್ಲ. ಸ್ಟಾರ್ಟ್ ಮಾಡಬೇಕು. ನೀವೇ ಸ್ಟಾರ್ಟ್ ಮಾಡ್ತೀರಾ? ಸ್ಟೋನ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. ಯಾರು ಫಸ್ಟ್ ಸ್ಟಾರ್ಟ್ ಮಾಡಬೇಕು? ನಾವು ಎಡು ಬುಷ್ ಎಲ್ಲ ಹಾಕಂಗಿಲ್ಲ. ಬುಷ್ ಕಾಯ್ನಾ? ಹಾಂ, ನಾನು ಇನ್ನೂ ಅಲ್ಲ ಓಕೆ ಸರ್. ರಾಕ್ ಪೇಪರ್ ಸೀಸರ್. ನಾನು ವಿನ್ ಆಗ್ಬಿಟ್ಟೆ. ಓ, ಇದಾದ್ರೆ ನಾವು 1990s ವರ್ಷನು ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನಾನೇ ಫಸ್ಟ್. ಎರಡಕ್ಕೂ ಎತ್ಕೋಬೇಕಾ? ಬಂದಿಲ್ಲ, ಎರಡೂ ವೇಸ್ಟ್. ಒಂದು ಮ್ಯಾಚ್ ಆಗೋಯ್ತಕ್ಕಂತ. ಇದು ಆ್ಯಕ್ಚುಲಿ ನಾನು ವಿನ್ ಆಗಲೇಬೇಕು, ಯಾಕಂದರೆ ಅಕ್ಕಂದೇ ಐಡಿಯಾ. 3 and 8 4. ನಾನೇನು ಮುಟ್ಟೆ ಇಲ್ಲ, ನಾನು ಗೇಮ್ ಸೆಟಪ್ ಮಾಡಿಲ್ಲ. ಹಿಂಗಾಗ್ಬಿಟ್ರೆ ಮಗಳು ವೆಯ್ಟ್ ಮಾಡ್ತಾರೆ. ಸಿಕ್ಕಿದೆ ಆಗಲಿ 6 ವೇಸ್ಟ್. 6 ಆಲ್ರೆಡಿ ಸಿಕ್ಕಿದೆ. 7 ನಿಮಗೂ ಸಿಕ್ಕಿದೆ. 1 ವೇಸ್ಟ್ ಆಗುತ್ತೆ. 7 ಇಲ್ಲ. ಆಗ್ತಾರೆ ಅಂತ ಎರಡು ವೇಸ್ಟ್. ಇವತ್ತು ಭಾನುವಾರ ನಾವು ಪೂಜೆ ಮಾಡಿಲ್ಲ, ಪ್ರಾಬಲ್ ನಾನು ವಿನ್ ಆಯ್ತಿಲ್ಲ. ಅಂದ್ರೆ ನನಗೇನು ಸಿಗ್ತಾನೆ ಇಲ್ಲ ಕಾರ್ಡ್ಸ್. ಆ್ಯಕ್ಚುಲಿ ಭಾನುವಾರ ನಾವು ಪೂಜೆ ಮಾಡಬೇಕು, ಯಾಕಂದ್ರೆ ಭಾನುವಾರ ನಮ್ಮ ಮನೆ ದೇವರ. ಇವತ್ತು ನಮ್ಮ ಅಕ್ಕ ಬಂದಿರೋ ಕಾರಣ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಪೂಜೆ ಮಾಡಿಲ್ಲ. ವಿನ್ ಆಗ್ಬಿಟ್ಲ? ಇಲ್ಲ, ಇನ್ನೊಂದಿದೆ. ಅವ್ರು ಪೂಜೆ ಮಾಡ್ಕೊಂಡು ಬಂದಿರ್ಬೋದು, ಹೇಳಕ್ಕಾಗಲ್ಲ. ಇಲ್ಲಪ್ಪ, ನಾನು ಮಾಡಿದ್ದೀನಿ ಬೆಳಗ್ಗೆ. ಓ, ಇನ್ನು 2 ನಂಬರ್ ಸಿಗ್ಬೇಕು ನನಗೆ. ಪೂಜೆ ಮಾಡಿಲ್ಲ, ಪೂಜೆಗೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಇನ್ನೂ 4 ಬೇಕು. ನನಗಿನ್ನೂ 3 ಬೇಕು. ಈಗ ನಮ್ಮ ಪೂಜೆ ಸಾಮಾನು ತರಕ್ಕೆ ಹೋಗೋಣ, ಬಂದು ಪೂಜೆ ಮಾಡ್ತಾರೆ. ಹೇಳೋಕ್ಕಾಗಲ್ಲ, ದಯಾ ನಾನು ಇನ್ನಾದರೂ ಆಗ್ಬಿಡ್ಬೋದು. ಸಿಕ್ತಿಲ್ಲ 4. ದೇವರೇ, ಅದಕ್ಕೆ ಕಾರಣಕ್ಕೂ ಸಿಗ್ಬಾರ್ದಪ್ಪ. ನಿಂದು ಒಂದೇ. ಯಾ, Oh my God. ನಾವು ಪುಲಿಸಮ್ಮ ತರಕ್ಕೆ ಹೋಗೋರು ವಿನ್ ಆಗ ನಾನು
ಮುಗೀತು ಗೇಮ್ ಮುಗೀತು ಅಕ್ಕ ಆಗೋದು. ಆಮೇಲೆ ನಮ್ಮ ಅಕ್ಕ ಅವ್ರು ಆಡ್ತಾರೆ ಈಗ ಸೆಕೆಂಡ್ ಗೇಮ್ ಬಿಕಾಸ್ ನಮ್ಮ ಬೇಬಿ ನಮಗೋಸ್ಕರ ವೇಟ್ ಮಾಡ್ತಾರೆ. ಇಲ್ಲೇನೋ ಮೋಸ ನಡೆದಿದೆ, ಏನೋ ಗಿಮಿಕ್ ಆಗಿದೆ ಅಂತ ನನ್ಗೊಂದು ಡೌಟ್ ಇದೆ. ಸೊ ಕಾರ್ಡ್ನ ಮತ್ತೆ ರಿಮಿಕ್ಸ್ ಮಾಡೋದಾ ಅಥವಾ ನೀವು ಈ ಜಾಗಕ್ಕೆ ಬಂದು ನಾವು ಆ ಜಾಗಕ್ಕೆ ಹೋಗೋದ? ಇಲ್ಲ, ಆ ಜಾಗ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾನು ಆ ಜಾಗದಲ್ಲಿ ಗೆದ್ದಿದ್ದೀನಿ ಅಂದ್ರೆ ನೀವು ಕೆಲಬಹುದು ನೋಡಿ. ಓಕೆ ಫೈನ್, ಆಯ್ತು ಶುರು ಮಾಡೋಣ. ಅವರೇ ನೋಡಿ ನಮ್ಮ ಬಿಗ್ ಬಾಸ್, ನಮ್ಮನೆ ಬಿಗ್ ಬಾಸ್ ಅವರು. ಇಲ್ಲ ನಾನು 3 ಜನದಲ್ಲಿ ಅವಳು ಹೆಡ್ ಆಫ್ ದ ಫ್ಯಾಮಿಲಿ, ನಾವು ಸೆಕೆಂಡ್, ಇವ್ರು ಥರ್ಡ್. ಅಡಿ ನಾನೇ ಶುರು ಮಾಡ್ಬೇಕಂತೆ, ಇವರೇ ನನ್ಗೆ ರಾಕ್ ಪೇಪರ್ ಸೀಸರ್ ಆಡ್ಬೇಕು. ಬಿಗ್ ಬಾಸ್ ಯಾಕಂದ್ರೆ ಶ್ರೀ ಹೆಡ್ ಆಫ್ ದ ಫ್ಯಾಮಿಲಿ ಅಲ್ವಾ, ಓಕೆ. ಸೊ ಅವ್ರಿಗೆ ಕೂಡ ಮರ್ಯಾದೆ ಅದು ನಾವು. ಅವ್ರೆ ನಮ್ಗೆ ಇಷ್ಟೆಲ್ಲ ಮರ್ಯಾದಿನೇ ಇಲ್ಲ ಈ ಮನೆಯಲ್ಲಿ, ಸುಮ್ನೆ ಕ್ಯಾಮ್ರಾ ಮುಂದೆ ಹೇಳಕ್ಕಷ್ಟೇ. ಇಲ್ಲ, ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಓಂ ಕಾಲ ಭೈರವಾಯ ನಮಃ. ಓ ಮೈ ಗಾಡ್. ಈಗ 7 ಫಸ್ಟ್ ಬಂದ್ಬಿಡ್ತಾ. ಒಂದ್ ಯೂಸ್ ಇದೆ, ಒಂದ್ ವೇಸ್ಟ್. ಅವರು ತಿರುಪತಿ ತಿಮ್ಮಪ್ಪನ್ ಕೇಳ್ಕೊತಾರೆ, ಇವ್ರು ಕಾಲ ಭೈರವನ್ ಕೇಳ್ಕೊತಾರೆ. ಸೊ ಯಾರು ವರ್ಕೌಟ್ ಆಗುತ್ತೆ ಅಂತ ಒಂದ್ ಗೊತ್ತಿಲ್ಲ. ವರ್ಕೌಟ್ ಆಗುತ್ತೆ, ಒಂದ್ ವೇಸ್ಟ್. ಪ್ರೇ ಮಾಡ್ಕೊಂಡಾಡಿ. ಎರಡೂ ವೇಸ್ಟ್ ಕಾರ್ಡ್ಸ್. ಒಂದ್ ಯೂಸ್ ಆಗುತ್ತೆ, ಒಂದ್ ವೇಸ್ಟ್. ಸೊ ಒಂದ್ ಯೂಸ್ ಆಗುತ್ತೆ, ಒಂದ್ ವೇಸ್ಟ್. ಸೇಮ್ ಲೈಕ್ ಯುವರ್ ಸಿಸ್ಟರ್. ಹೋಗ್ಬಾ, ಬರೋಗಿಲ್ಲ, ನಿಮ್ದು ಫ್ರೆಂಡ್ಸ್ ಎರಡು ವೇಸ್ಟ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ಪೂಜೆ ಆಗಿಲ್ಲ. ಪೂಜೆ ಹೆಸರು ಹೇಳ್ಕೊಂಡೆ ಗೆದ್ದು ಬಿಡ್ತಾರೆ. ಎರಡು ವೇಸ್ಟ್. ಸೋಲ್ತಿರೋದಕ್ಕೆ ಈ ತರ ಜೋಶ. ಎರಡು ವೇಸ್ಟ್. ವಾಂತಿ ಆಗ್ಬಾರ್ದು ಅಂತ ಆ ಥರ ಜೋಶು. ಓ ಮೈ ಗಾಡ್, ಮತ್ತೆ ಸೇಮ್ ಅಗೇನ್ ಎರಡು ವೇಸ್ಟ್. ಓ ಮೈ ಗಾಡ್, ಇಬ್ರು 3 ವೇಸ್ಟ್ ಎರಡೂನು. ಎರಡು ವೇಸ್ಟ್ ಕಾರ್ಡು. ಅಗೇನ್ ಟೈ ಆಗಿದೆ. ಇಲ್ಲ, ಒಂದ್ ಯೂಸ್ ಆಗುತ್ತೆ, ಒಂದ್ ವೇಸ್ಟ್ ಆಗಿದೆ. ಲಾಸ್ಟ್ ಕಾರ್ಡ್ ಆಗಿದ್ದಾರೆ ಅವರು. ಏನ್ ಹೆಸರು ಹೇಳ್ತೀರಾ? ಆಕ್ಚುಲಿ ಇಲ್ಲಿ ಬರ್ಬೇಕಾಗಿದ್ದ ಕಾರ್ಡ್ಸ್ ಎಲ್ಲ ಅಲ್ಲೇ ಜಾಸ್ತಿ ಹೋಗ್ಬಿಟ್ಟಿದೆ. ಸೊ ಮೋಸ್ಟ್ ಪ್ರಾಬಲಿ ಸಿಗೋ ಡೌಟ್ ಇದೆ. ಬಟ್ ಆದ್ರೂ ಎಲ್ಲಾ ಕಾರ್ಡ್ಸ್ ಫಸ್ಟ್ ನಾನ್ ಮುಗಿಸಿರೋದ್ರಿಂದ ಒಂದೇ ಕಾರ್ಡ್ ನಂದು ವೇಟ್. ಗೆದ್ದುಟ್ರಾ? ಇವ್ರು ಗೆದ್ದಿದ್ರು. ಈಗ ಆಡಿದ ರೌಂಡ್ ಅಲ್ಲಿ ನಾನ್ ಗೆದ್ದಿದ್ದೆ. ಸೊ ನಮ್ಮಿಬ್ರು ಮಧ್ಯೆ ಒಂದ್ ಮ್ಯಾಚ್. ಸೊ ಈಗ ನಾನು ಫಸ್ಟ್ ಆಪರ್ಚುನಿಟಿನ ಅವ್ರಿಗೆ ಕೊಡ್ತೀನಿ, ಅವರೇ ಶುರು ಮಾಡ್ಲಿ. ಸೊ ಪ್ಲೀಸ್ ಗೋ ಅಹೆಡ್. ಬಿಕಾಸ್ ನಾನೇ ಫಸ್ಟ್ ಗೆದ್ದಿದ್ದು. ಇಬ್ರು ಸೋಡಾಸ್. ಯಾ ಅವರು ಅಷ್ಟೇ ಸೋಡಾನೆ ಹಾಕತಾ ಇಲ್ಲ ಅಷ್ಟೇ ಬಿಲ್ಡಪ್ಗೆ. ಐಡೆಂಟಿಕಲ್ ಸಿಸ್ಟರ್ಸ್. ಓ ಮೈ ಗಾಡ್. ನಾವು ಎತ್ತಿದ ತಕ್ಷಣ ಜೈ ಬಜರಂಗಿ ಅಂದ್ಬಿಟ್ರಿ. ಒಂದ್ ವೇಸ್ಟ್ ಕಾರ್ಡ್ ಇದೆ. ಅಲ್ಲ, ಗೆದ್ದವ್ರು ಏನ್ ಕೊಡ್ತೀರ ಅಂತ ಹೇಳಿಲ್ಲ, ಸುಮ್ಮನೆ ಗೇಮ್ ಆಡ್ಸ್ತೀನಿ. ಹೌದಪ್ಪ, ನೀವೇ ಕೊಡ್ಬೇಕು. ನಾವು ನೀವೇ ತರ ಗೆದ್ದಿರೋ ಖುಷಿಗೆ. ನೋ ಗೆದ್ದಿರೋ ಖುಷಿಗೆ ಒಂದ್ ಪಾನಿಪುರಿ, ಒಂದ್ ಗೋಬಿ ಮಂಚೂರಿ ಕೊಡಿಸಿ ಅಂತ ಹೇಳೋದು. ಅಷ್ಟೇ ಅಲ್ಲಕ್ಕ. ಮತ್ತೆ ತಿನ್ನಂಗಿಲ್ಲ ಏನೋ ಸುಮ್ಮನೆ ಕೇಳ್ತೀರಾ. ನೋಡಿ ರಿಯಾಕ್ಷನ್ಸ್ ಏನ್ ಕೊಡ್ತೀರಾ ನೀವು ಅಂತ. ನೀವು ಸಿಗ್ತಾ ಇದ್ರೆ ನಾವು ಇದು ಮಾಡ್ತೀವಿ, ಎಲ್ಲ ಪಾನಿಪುರಿ ಬರ್ತಾ ಇಲ್ಲ. ಸೊ ಎಸ್, ಒಂದು ಹೆಣ್ಣಾಗಬೇಕು. ಓಂ ನಮಃ ಶಿವಾಯ. ನಮ್ದು ಗೋವಿಂದ ಆಯ್ತು.
ಕೊರೋನಾ ಪೇಷಂಟ್ ತರ ಕೆಮ್ಮಿದ್ರೆ ನಮ್ಗೆ ಸ್ವಲ್ಪ ಭಯ ಆಗ್ತಿದೆ ಅದಕ್ಕೆ. ಆಕ್ಚುಲಿ ನಾವು ಊರಿಗೆ ಹೋಗಿ ಬಂದ್ವಿ, ಕೆಮ್ಮಾಗ್ಬಿಟ್ವಿ. ಒಂದು ಓಕೆ, ಇನ್ನು ನಾಟ್ ಓಕೆ. 2-3 ಸಿಗಾದೆ ನಮಃ, ಇಲ್ಲ ಸಿಗಲ್ಲ. ಒಂದು ಓಕೆ, ಒಂದು ಓಕೆ ಆಗ್ಬಿಡುತ್ತೆ. 0 ಆಗಿ ನಮಃ ಸಿಗಲಿಲ್ಲ. ಕಾರ್ಡ್ ಶಫಲ್ ಮಾಡಿರೋ ಕೈ ಚೆನ್ನಾಗಿಲ್ಲ ಅಂತ ಆಯ್ತು. ದೇವ್ರೇ, ಯಾರು ಸಫಲ್ ಮಾಡಿದ್ರಾಗ ಐ ಎಸಲ ಚಿಕ್ಕವ್ರಿಗೆ ಬಿಟ್ಕೊಡ್ಬೇಕೇನೋ ಅವ್ರೆ, ದೊಡ್ಡವ್ರಿಗೆ ಫಸ್ಟ್ ಚಾನ್ಸ್ ಅವ್ರಿಗೆ ಬಿಟ್ಕೊಟ್ಟಿದ್ದಲ್ವಾ. ಒಂದು ಬಿಟ್ಕೊಟ್ಟಿದ್ದಲ್ಲ, ಅವ್ರು ರೆಡಿ ಆಯ್ತು. ಇಲ್ಲ ಇಲ್ಲ. ಸೊ ನಮ್ಮಿಬ್ರಿಗೂ ಇವಾಗ ನನ್ಗೆ ಎಸ್ಪೆಷಲಿ ಒಂದೇ ಕಾರ್ಡ್ ಬೇಕಿದೆ, ಸೇಮ್ ಕಾರ್ಡ್ ಅವರಿಗೂ ಬೇಕಿದೆ. ಸೊ ನೋಡುವ ಯಾರ ಲಕ್ಕು ಚೆನ್ನಾಗಿದೆ. ಇಂಡಿಯಾ ಐ ಒಂದು ಮ್ಯಾಚ್ ಬಿಟ್ಕೊಟ್ಟಿಲ್ಲ, ಇರ್ಲಿ ಚೆನ್ನಾಗಿದೆ. ಸೋತ್ಬಿಟ್ನಲ್ಲ, ಬೇಜಾರಾಯ್ತು ಸ್ವಲ್ಪ. ನಾನು ಗೆದ್ಬಿಟ್ರಲ್ಲ, ಅಕ್ಕ ಗೆದ್ರಲ್ಲ, ಅದಕ್ಕೆ ಅಕ್ಕಂಗೆ ಬಿಟ್ಕೊಟ್ಬಿಟ್ಟೆ. ಅಕ್ಕ ಚೆನ್ನಾಗಿದೆ, ಖುಷಿ. ಚಾನ್ಸೇ ಇಲ್ಲ, ಅವ್ರಿಗೆ ಬಿಟ್ಕೊಟ್ಟಿಲ್ಲ, ನಾನೇ ಗೆದ್ದಿದ್ದೆ. ಓ ಮೈ ಗಾಡ್. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಗೆಲ್ಲಕ್ಕಾಗಿಲ್ಲ, ಯಾಕಂದ್ರೆ ಕಾಂಪಿಟೇಟರ್ ಟಫ್ ಆಗಿದ್ರು. ಒಂದು ಕಾಂಪಿಟೇಟರ್ ಅಂತಾನೆ ಫೀಲ್. ಅವ್ರು ನಮ್ಮೆಲ್ಲ ಕಂಟೆಸ್ಟೆಂಟೇ ಅಲ್ಲ, ಯಾಕಂದ್ರೆ ಮದುವೆ ಮಾಡ್ಕೊಟ್ಬಿಡ್ತೀವಿ. ಅವ್ರಿಗೆ ಮದ್ವೆನೇ ಆಗಿಲ್ಲ ಅನ್ನೋ ತರ ಹೇಳ್ತವ್ರೆ. ಮದುವೆ ಮಾಡಿ ನಮ್ಮ ಇದೀವಿ. ಇಲ್ಲಿ ಕ್ಯಾಮ್ರಾ ಸೆಕೆಂಡ್ ಫೋಕಸ್ ಮಾಡಿ. ಸ್ಟೋರಿ ಮುಗೀತು, ಆಟ ಎಲ್ಲ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಈಗ ನಮ್ಮ ಮಿನಿ ಸಿಸ್ಟರ್, 2ನೇವ್ರು. ಇವ್ರು ಅವ್ರ ಮಗಳು. ಇನ್ನು ಕೆಲವ್ರನ್ನ ಮೀಟ್ ಮಾಡ್ಸಿಲ್ಲ ಫ್ಯಾಮಿಲಿಯಲ್ಲಿ, ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಭಾವ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರ ಪಪ್ಪ ಅವ್ರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಯಾರ್ಯಾರ ಮನೇಲಿ ಇದ್ರು ಇವತ್ತು ಅವ್ರನ್ನ ಮಾತ್ರ ಮೀಟ್ ಮಾಡ್ಸಿದೀವಿ. ಇದು ನಮ್ಮ ಅಕ್ಕ, ನಾನು ಅವ್ರ ಅಕ್ಕ. ಅಕ್ಕ ಏನ್ ಹೇಳ್ತೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ಬೇಕಂದ್ರೆ, ಕಂಟೆಂಟ್ ಕೊಡ್ತಿರೋಳೆ ನಾನು, ಹಾಗಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅವಾಗ ಕಾಣಿಸಿರ್ತೀನಿ ವಿಡಿಯೋದಲ್ಲಿ, ರೆಗ್ಯುಲರ್ ಅಂತ ನಾನು ಬರೋದಿಲ್ಲ. ಯಾಕಂದ್ರೆ ಇವ್ರು ರೆಗ್ಯುಲರ್ ನಮ್ಮ ಮನೇಲಿ ವಿಡಿಯೋ ಮಾಡಿದಿಲ್ಲ, ಇವ್ರ ಮನೇಲಿ ವಿಡಿಯೋ ಮಾಡ್ತಿರ್ತಾರೆ. ಸೊ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗ್ಲೇ ನೋಡಿ, ನಿಮ್ಮ ಮನೇಲೂ ಮಾಡಕ್ ಟ್ರೈ ಮಾಡ್ತೀವಕ್ಕ. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗ್ಲೇ ನೋಡಿದೀರಾ, ಬಿಕಾಸ್ ಅವರೆಲ್ಲ ಫುಡ್ ವ್ಲಾಗ್ಸು, ಆಮೇಲೆ ಟ್ರಾವೆಲಿಂಗ್ ವ್ಲಾಗ್ಸು ಎಲ್ಲ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಅಷ್ಟು ನೋಡ್ಬೇಕಿತ್ತು, ಬಿಕಾಸ್ ಕನ್ಫ್ಯೂಷನ್ ಆಗುತ್ತಲ್ವಾ, ಎಲ್ಲರೂ ಒಟ್ಟೊಟ್ಟಿಗೆ ತೋರಿಸ್ಬಿಟ್ರೆ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಫ್ಯಾಮಿಲಿ ಇಂಟ್ರಡಕ್ಷನ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಅವರ ಇಂಟ್ರಡಕ್ಷನ್ ಆಗಿದೆ. ನಮ್ಮ ತಂದೆಯವರು ಇಲ್ಲ ಮನೇಲಿ, ಏನಕ್ಕಂದ್ರೆ ಅವರು ಅಡುಗೆ ಕೆಲಸ ಮಾಡೋದ್ರಿಂದ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಶಿವರಾತ್ರಿ ಹಬ್ಬ ಇದೆ, ಅದಕ್ಕೆ ಪಾದಯಾತ್ರೆ ಜನಗಳು ಹೋಗ್ತಿರ್ತಾರೆ. ಅವ್ರಿಗೆಲ್ಲ ಅಡುಗೆ ಮಾಡಿ ಅವರೊಂದಷ್ಟು ಪುಣ್ಯ ಕಟ್ಕೊಳ್ಳೋಣ ಅಂತ ಹೋಗ್ತಾರೆ. ಅವ್ರು ಬಂದಮೇಲೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.